ಲೋಕ ಸಮರ ಹತ್ತಿರವಾಗ್ತಾ ಇದ್ದಂತೆ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಚಟುವಟಿಕೆಗಳು ಬಿರುಸಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಮಂಡ್ಯ ರಣಕಣದಿಂದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಹೊತ್ತು ತಂದಿದೆ. ಮಂಡ್ಯ ಕಾಂಗ್ರೆಸ್ ಪಾಳೆಯ ಸದ್ಯಕ್ಕೆ ಒಡೆದ ಮನೆಯಾಗಿದೆ. ಸಮರದ ಹೊತ್ತಿನಲ್ಲೇ ಒಡೆದ ಮನೆಯಾಗಿದೆ ಮಂಡ್ಯ ಕಾಂಗ್ರೆಸ್. ಸಂಭಾವ್ಯ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಹೆಸರು ಬಹಿರಂಗವಾಗ್ತಾ ಇದ್ದಂತೆ ಆಕ್ರೋಶ ಭುಗಿಲೆದಿದೆ. ತಮ್ಮ ಸ್ಥಾನಕ್ಕೆ ಡಾಕ್ಟರ್ ಎಚ್.ಎನ್. ರವೀಂದ್ರ ರಾಜೀನಾಮೆ ನೀಡಿದ್ದಾರೆ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ ಡಾಕ್ಟರ್ ಎಚ್.ಎನ್. ರವೀಂದ್ರ. ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ. ಈ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನ ಕಟ್ಟಾಕ್ಲಿಕ್ಕೆ ಸಮರ್ಥ ಅಭ್ಯರ್ಥಿಯನ್ನ ಕಾಂಗ್ರೆಸ್ನಿಂದ ಕಣಕ್ಕಿಳಿಸಬೇಕು ಅನ್ನೋ ಆಗ್ರಹ, ತಾವೇ ಸಮರ್ಥ ಅಭ್ಯರ್ಥಿಗಳು ಅಂತ ಹೇಳಿ ಅನ್ಕೊಂಡು ಹೈಕಮಾಂಡ್ ವರ್ಗೂ ಕೂಡ ಲಾಬಿಯನ್ನ ನಡೆಸ್ತಾ ಇದ್ದವರ ಪಟ್ಟಿ ಕೂಡ ದೊಡ್ಡದಿತ್ತು. ಇದೀಗ ಸ್ಟಾರ್ ಚಂದ್ರು ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದ್ದಂತೆ ಉಳಿದ ಆಕಾಂಕ್ಷಿಗಳಲ್ಲಿ ಅಸಮಾಧಾನ ಸ್ಫೋಟವಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದ ಡಾಕ್ಟರ್ ಎಚ್.ಎನ್. ರವೀಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ತೀರ್ಮಾನ ತಗೋಬೇಕಂತ ಇನ್ನೂ ಏನ ತೀರ್ಮಾನ ಆಗಿಲ್ಲ. ಅದನ್ನ ಮಾಡಬೇಕು ಅಂದ್ರೆ ನಾನು ನನ್ನ ಎಲ್ಲ ಸಪೋರ್ಟರ್ಸ್ ಜೊತೆನೂ ಮಾತಾಡಬೇಕು. ನಾನು ನಿಮ್ಗೊಂದು ವಿಷಯ ಗೊತ್ತಿಲ್ಲ ಸರ್, ಇದು ಒಳ್ಳೆ ಸಂದರ್ಭದಲ್ಲಾಗಿದ್ದರಿಂದ, ಅಂದ್ರೆ ಅದು ಚುನಾವಣೆ ಅಲ್ಲ, ಗೆದ್ದು ಮಂತ್ರಿ ಆಗೋ ಟೈಮಲ್ಲಿ ಸರ್ಕಾರ ರಚನೆ ಆಗಿದ್ದ ಟೈಮಲ್ಲಿ ಆಗಿದ್ದಾಗಿ ಒಂದು ಒಬ್ಬ ಮಂತ್ರಿ ಫೋನ್ ಮಾಡ್ತಾರೆ ಅಂದಾಗ ತಗ್ಗಿ ಒಪ್ಕೋಬೇಕಾಗಿರೋದು ನಮ್ಮ ಧರ್ಮ. ಚುನಾವಣೆ ಆಗಲ್ಲ. ಕಳೆದ ಸಾರಿ MP ಎಲೆಕ್ಷನ್ ನಡೀತಲ್ಲ ಲಾಸ್ಟ್ ಟೈಮು, ನನಗೆ DK ಶಿವಕುಮಾರ್ ಅವರು 15-20 ವರ್ಷಗಳಿಂದ ಹತ್ತಿರದಲ್ಲಿದ್ದರು. ಈ 15-20 ವರ್ಷದಲ್ಲಿ ಇದ್ದಿದ್ರಿಂದ ಅವ್ರು ನನಗೆ ರಿಪೀಟೆಡ್ ಆಗಿ ಕಾಲ್ ಮಾಡಿದ್ದಕ್ಕೆ ಅವ್ರ ನಂಬರ್ ಬ್ಲಾಕ್ ಮಾಡಿಬಿಟ್ಟು ನನ್ನ ಪಾಡೋದು ನಾನು ಎಲೆಕ್ಷನ್ ನಾವು ವ್ಯತಿರಿಕ್ತವಾದ ತೀರ್ಮಾನ ತಗೋಬೇಕಂತ ಇನ್ನೂ ಏನ ತೀರ್ಮಾನ ಆಗಿಲ್ಲ. ಅದನ್ನ ಮಾಡಬೇಕು ಅಂದ್ರೆ ನಾನು ನನ್ನ ಎಲ್ಲ ಸಪೋರ್ಟರ್ಸ್ ಜೊತೆನೂ ಮಾತಾಡಬೇಕು. ನಾನು ನಿಮ್ಗೊಂದು ವಿಷಯ ಗೊತ್ತಿಲ್ಲ ಸರ್, ಇದು ಒಳ್ಳೆ ಸಂದರ್ಭದಲ್ಲಾಗಿದ್ದರಿಂದ, ಅಂದ್ರೆ ಅದು ಚುನಾವಣೆ ಅಲ್ಲ, ಗೆದ್ದು ಮಂತ್ರಿ ಆಗೋ ಟೈಮಲ್ಲಿ ಸರ್ಕಾರ ರಚನೆ ಆಗಿದ್ದ ಟೈಮಲ್ಲಿ ಆಗಿದ್ದಾಗಿ ಒಂದು ಒಬ್ಬ ಮಂತ್ರಿ ಫೋನ್ ಮಾಡ್ತಾರೆ ಅಂದಾಗ ತಗ್ಗಿ ಒಪ್ಕೋಬೇಕಾಗಿರೋದು ನಮ್ಮ ಧರ್ಮ. ಚುನಾವಣೆ ಆಗಲ್ಲ. ಕಳೆದ ಸಾರಿ MP ಎಲೆಕ್ಷನ್ ನಡೀತಲ್ಲ ಲಾಸ್ಟ್ ಟೈಮು, ನನಗೆ DK ಶಿವಕುಮಾರ್ ಅವರು 15-20 ವರ್ಷಗಳಿಂದ ಹತ್ತಿರದಲ್ಲಿದ್ದರು. ಈ 15-20 ವರ್ಷದಲ್ಲಿ ಇದ್ದಿದ್ರಿಂದ ಅವ್ರು ನನಗೆ ರಿಪೀಟೆಡ್ ಆಗಿ ಕಾಲ್ ಮಾಡಿದ್ದಕ್ಕೆ ಅವ್ರ ನಂಬರ್ ಬ್ಲಾಕ್ ಮಾಡಿಬಿಟ್ಟು ನನ್ನ ಪಾಡೋದು ನಾನು ಎಲೆಕ್ಷನ್ ನಾವು ವ್ಯತಿರಿಕ್ತವಾದ ತೀರ್ಮಾನ ತಗೋಬೇಕಂತ ಇನ್ನೂ ಏನ ತೀರ್ಮಾನ ಆಗಿಲ್ಲ. ಅದನ್ನ ಮಾಡಬೇಕು ಅಂದ್ರೆ ನಾನು ನನ್ನ ಎಲ್ಲ ಸಪೋರ್ಟರ್ಸ್ ಜೊತೆನೂ ಮಾತಾಡಬೇಕು. ನಾನು ನಿಮ್ಗೊಂದು ವಿಷಯ ಗೊತ್ತಿಲ್ಲ ಸರ್, ಇದು ಒಳ್ಳೆ ಸಂದರ್ಭದಲ್ಲಾಗಿದ್ದರಿಂದ, ಅಂದ್ರೆ ಅದು ಚುನಾವಣೆ ಅಲ್ಲ, ಗೆದ್ದು ಮಂತ್ರಿ ಆಗೋ ಟೈಮಲ್ಲಿ ಸರ್ಕಾರ ರಚನೆ ಆಗಿದ್ದ ಟೈಮಲ್ಲಿ ಆಗಿದ್ದಾಗಿ ಒಂದು ಒಬ್ಬ ಮಂತ್ರಿ ಫೋನ್ ಮಾಡ್ತಾರೆ ಅಂದಾಗ ತಗ್ಗಿ ಒಪ್ಕೋಬೇಕಾಗಿರೋದು ನಮ್ಮ ಧರ್ಮ. ಚುನಾವಣೆ ಆಗಲ್ಲ. ಕಳೆದ ಸಾರಿ MP ಎಲೆಕ್ಷನ್ ನಡೀತಲ್ಲ ಲಾಸ್ಟ್ ಟೈಮು, ನನಗೆ DK ಶಿವಕುಮಾರ್ ಅವರು 15-20 ವರ್ಷಗಳಿಂದ ಹತ್ತಿರದಲ್ಲಿದ್ದರು.